ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡುವಂತಹ ತೆಳು ಅವಲಕ್ಕಿಯ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ರಾತ್ರಿ ಅಕ್ಕಿ ನೆನೆ ಹಾಕಲಿಲ್ಲ ಅಂತಾದರೆ ಬೆಳಿಗ್ಗೆ ಎಲ್ಲ ಏನಪ್ಪ ತಿಂಡಿ ಮಾಡೋದು ಅಂತ ಆಲೋಚನೆ ಆಗುವಾಗ ಈ ರೀತಿ ಇನ್ಸ್ಟೆಂಟಾಗಿ ರೊಟ್ಟಿಯನ್ನು ರೆಡಿ ಮಾಡಿಕೊಳ್ಬಹುದು. ತುಂಬಾ ರುಚಿಯಾಗಿ ತುಂಬಾ ಸಾಫ್ಟಾಗಿ ಬರ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ತೆಳು ಅವಲಕ್ಕಿಯ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅವಲಕ್ಕಿ ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಸಣ್ಣ ಪಾತ್ರ ತಗೊಂಡು ಇದಕ್ಕೆ ಇನ್ನು ನೋಡಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ತೆಳು ಅವಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ. ನೀರು ಹಾಕಿ ಒಂದ್ಸಲ ಚೆನ್ನಾಗಿ ತೊಳೆದು ಮತ್ತೆ ನಾವು ರೊಟ್ಟಿಯನ್ನು ಪ್ರಿಪೇರ್ ಮಾಡಿಕೊಳ್ಳುವ. ನೋಡಿ, ಇದೀಗ ತೊಳೆದಂತಹ ತೆಳು ಅವಲಕ್ಕಿ. ಇನ್ನಿದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ನೀವು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಳ್ತೀರೋ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿಕೊಂಡು 5 ನಿಮಿಷ ನೆನೆಲಿಕ್ಕೆ ಬಿಡಿ. ನೋಡಿ, ಇದೀಗ ಚೆನ್ನಾಗಿ ನೆನೆದಂತಹ ತೆಳು ಅವಲಕ್ಕಿ. ಇನ್ನಿದಕ್ಕೆ ನಾವು ಯಾವ ಕಪ್ಪಲ್ಲಿ ಅವಲಕ್ಕಿಯನ್ನು ತಗೊಂಡಿದ್ದೇವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಆ್ಯಡ್ ಮಾಡಿಕೊಳ್ಬೇಕು. ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. 2 ಕಪ್ ತೆಳು ಅವಲಕ್ಕಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು. ನಾನಿಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಇನ್ನಿದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ತುರಿದಂತಹ ಕ್ಯಾರೆಟ್, ಹಾಗೆ ಒಂದು 3/4 ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ, ಹಾಗೆ ನೋಡಿ ಇದು ಸಣ್ಣಗೆ ಹೆಚ್ಚಿದಂತಹ ನುಗ್ಗೆ ಸೊಪ್ಪು, ಸಣ್ಣಗೆ ಹೆಚ್ಚಿಟ್ಟುಕೊಂಡಂತಹ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು, ಹಾಗೆ 1 ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿದಂತಹ ಶುಂಠಿ, 1 ಸಣ್ಣಗೆ ಕಟ್ ಮಾಡಿದಂತಹ ಹಸಿಮೆಣಸು, ಹಾಗೆ ಸಣ್ಣಗೆ ಕಟ್ ಮಾಡಿಟ್ಟಂತಹ 10 ಎಲೆ ಆಗುವಷ್ಟು ಕರಿಬೇವಿನ ಸೊಪ್ಪು. ಇಷ್ಟನ್ನು ಹಾಕಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿ. ಈ ಪಾತ್ರೆಯಲ್ಲಿ ಕಷ್ಟ ಆಗ್ತದೆ ಅಂತ ಇದ್ದರೆ ನೀವು ಅಗಲಬಾಯಿಯ ಪಾತ್ರೆ ಕೂಡ ತಗೊಳ್ಬೋದು. ನಾನಿಲ್ಲಿ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ನೀರು ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬಹುದು. ನಾನಿಲ್ಲಿ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಪುನಃ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದೇ ಸಲ ನೀರು ಹಾಕಿದರೆ ನೀರು ಜಾಸ್ತಿ ಆದರೆ ನಿಮಗೆ ರೊಟ್ಟಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಂಡ್ರಾಯಿತು. ಒಬ್ಬರು ಇಬ್ಬರು ಇದ್ದರೆ ಈ ರೀತಿ ರೊಟ್ಟಿಯನ್ನು ಪ್ರಿಪೇರ್ ಮಾಡಿಕೊಳ್ಬಹುದು. ದಿನಾಲು ಏನಪ್ಪ ತಿಂಡಿ ಮಾಡೋದು ಅಂತ ಆಲೋಚನೆ ಬರುವಾಗ ಈ ರೀತಿ ಒಂದು ದಿನ ರೊಟ್ಟಿಯನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಇನ್ನಿದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಒಂದ್ಸಲ ಚೆನ್ನಾಗಿ ಕಲಸಿಕೊಂಡ್ರಾಯಿತು. ಸೊಪ್ಪು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಸೊಪ್ಪನ್ನು ಜಾಸ್ತಿ ಆ್ಯಡ್ ಮಾಡಿಕೊಂಡಿದ್ದೇನೆ. ನಿಮಗೆ ಸೊಪ್ಪು ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡಿ, ಬೇಕಿದ್ದರೆ ಆ್ಯಡ್ ಮಾಡಿಕೊಳ್ಳಿ. ಇನ್ನು ಈ ರೀತಿ ಇದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡ್ರಾಯಿತು. ನಾನಿಲ್ಲಿ 3 ರೊಟ್ಟಿಯನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. 2 ಕಪ್ ತೆಳು ಅವಲಕ್ಕಿಯಲ್ಲಿ ನಮಗಿಲ್ಲಿ 3 ರೊಟ್ಟಿ ರೆಡಿ ಆಗ್ತದೆ. ನೋಡಿ, ಈ ರೀತಿ ಉಂಡೆಗಳನ್ನು ರೆಡಿ ಮಾಡಿಕೊಳ್ಳಿ. ಈ ರೀತಿ ಕೈಗೆ ಉಂಡೆ ಮಾಡುವಾಗ ಹಿಟ್ಟು ಅಂಟುತ್ತದೆ ಅಂತ ಇದ್ದರೆ ಕೈಯನ್ನು ಒಂದ್ಸಲ ಚೆನ್ನಾಗಿ ತೊಳೆದು ಕೈಯಲ್ಲಿ ಸ್ವಲ್ಪ ನೀರಿನಂಶ ಇದ್ದರೆ ಈ ರೀತಿ ಚೆನ್ನಾಗಿ ಉಂಡೆ ಮಾಡಿಕೊಳ್ಳಿಕ್ಕೆ ಬರ್ತದೆ. ಇಲ್ಲದಿದ್ದರೆ ಅದು ಕೈಗೆ ಅಂಟಿಕೊಳ್ತದೆ. ನೋಡಿ, ಈಗ ಚೆನ್ನಾಗಿ ಉಂಡೆ ಮಾಡಲಿಕ್ಕೆ ಬಂತು. ಕೈಗೆ ಎಲ್ಲಿಯಾದರೂ ಹಿಡ್ಕೊಳ್ತದೆ, ಅಂಟಿಕೊಳ್ತದೆ ಅಂತಿದ್ದರೆ ಕೈಯಲ್ಲಿ ಸ್ವಲ್ಪ ನೀರಿನಂಶ ಇರಲಿ. ಇನ್ನು ನೋಡಿ, ಈ ರೀತಿ ಒಂದು ಬಾಳೆ ಎಲೆ ತಗೊಂಡು ನಾನು ಬಾಳೆ ಎಲೆಯಲ್ಲಿ ರೊಟ್ಟಿಯನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಕೈಗೆ ಸ್ವಲ್ಪ ನೀರಿನಂಶ ಮುಟ್ಟಿಕೊಂಡು ಈ ರೀತಿ ತೆಳುವಾಗಿ ರೊಟ್ಟಿಯನ್ನು ರೆಡಿ ಮಾಡಿಕೊಳ್ಳಿ. ನೋಡಿ, ಈ ರೀತಿ
ಪ್ರೆಸ್ ಮಾಡಿ ರೊಟ್ಟಿಯನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ತುಂಬ ತೆಳು ಮಾಡಬೇಕು ಅಂತಿಲ್ಲ, ತೆಳುವಾದರೆ ರುಚಿಯಾಗ್ತದೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ತೆಳು ಮಾಡಿಕೊಳ್ಳಿ. ನೋಡಿ, ಈ ರೀತಿ ರೊಟ್ಟಿಯನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಷ್ಟು ತೆಳು ಇದ್ದರೆ ಸಾಕು. ಇದೇ ರೀತಿ ಉಳಿದಂತಹ ರೊಟ್ಟಿಗಳನ್ನು ಕೂಡ ನಾನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈ ರೊಟ್ಟಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ನಮ್ಮ 3 ರೊಟ್ಟಿ ಕೂಡ ರೆಡಿಯಾಯಿತು. ಇನ್ನೊಂದು ಕಬ್ಬಿಣದ ತವವನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ತವ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ತವ ಬಿಸಿಯಾದ ತಕ್ಷಣ ಸ್ವಲ್ಪ ಎಣ್ಣೆ ಸವರಿ ನಾವು ರೆಡಿ ಮಾಡಿಟ್ಟುಕೊಂಡಂತಹ ರೊಟ್ಟಿಯನ್ನು ಅದರ ಮೇಲೆ ಹಾಕಿ ಈ ರೀತಿ ಕವರ್ ಮಾಡಿ ಒಂದು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು. ನೋಡಿ, ಬಾಳೆ ಎಲೆ ಎಲ್ಲ ಚೆನ್ನಾಗಿ ಬಾಡಿರಬೇಕು. ಈ ರೀತಿ ಆದರೆ ನಮಗೆ ಇದನ್ನು ಸುಲಭದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಇಲ್ಲಂತಾದರೆ ಅದು ಅಂಟಿಕೊಳ್ತದೆ, ರೊಟ್ಟಿ ಹರಿದು ಹೋಗ್ತದೆ. ಅದಕ್ಕೋಸ್ಕರ ಬಾಳೆ ಎಲೆ ಬಾಡಿದ ಮೇಲೆ ಬಾಳೆ ಎಲೆಯನ್ನು ತೆಗೆದ್ರೆ ಆಯಿತು. ಇನ್ನು 2 ಸೈಡಿಗೆ ತುಪ್ಪ ಹಾಕಿ ಅಥವಾ ಎಣ್ಣೆ ಕೂಡ ಹಾಕಿಕೊಳ್ಬೋದು. ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ನೋಡಿ, ರುಚಿಕರವಾದಂತಹ ಪರ್ಫೆಕ್ಟ್ ಆದಂತಹ ತೆಳು ಅವಲಕ್ಕಿ ರೊಟ್ಟಿ ರೆಡಿ ಆಗ್ತದೆ. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಬೇಯಿಸಿಕೊಂಡ್ರೆ ಆಯಿತು. ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿಕೊಳ್ಳಿಕ್ಕೆ ಹೋಗಬೇಡಿ, ಬೇಗ ಸೀದು ಹೋಗ್ತದೆ. ಮೀಡಿಯಂ ಫ್ಲೇಮಲ್ಲಿ ರೊಟ್ಟಿ ಚೆನ್ನಾಗಿ ಬೇಯಲಿ. ನೋಡಿ, ಬಾಳೆ ಎಲೆ ಚೆನ್ನಾಗಿ ಬಾಡಿದ ಮೇಲೆಯೇ ಬಾಳೆ ಎಲೆಯನ್ನು ರೊಟ್ಟಿಯಿಂದ ಬೇರ್ಪಡಿಸಿಕೊಳ್ಬೇಕು. ಇನ್ನು ಅದರ ಮೇಲೆ ತುಪ್ಪ ಹಾಕಿ ಅಥವಾ ತೆಂಗಿನೆಣ್ಣೆ ಕೂಡ ಯೂಸ್ ಮಾಡಿಕೊಳ್ಬಹುದು. ಹಾಕಿ 2 ಹೊಡೆಯನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ರುಚಿಕರವಾದಂತಹ ರೊಟ್ಟಿ ರೆಡಿ ಆಗ್ತದೆ. ಇನ್ನಿದನ್ನು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ. ಸ್ನೇಹಿತರೆ, ಇನ್ನಿದನ್ನು ಚಟ್ನಿ ಜೊತೆ ಬೇಕಿದ್ದರೂ ಸರ್ವ್ ಮಾಡಿ ಅಥವಾ ಬೆಣ್ಣೆ ಜೊತೆ ಬೇಕಿದ್ದರೂ ಸರ್ವ್ ಮಾಡಿ. ಎಲ್ಲರಿಗೂ ಈ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.